ನೀವು ನೋಡ್ತಿದ್ರ ಸಮಯ ನ್ಯೂಸ್. ನಾನು ಕೀರ್ತಿ ಪಾಟೀಲ್. ಭೈರತಿ ರಣಗಲ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇಂಥದ್ದೊಂದು ಸಿನಿಮಾ ಬೇಕಿತ್ತು ಕಣ್ರಿ. ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಸಿನಿಮಾ ರಿಲೀಸ್ ಆಗಿದೆ. ಅಭಿಮಾನಿ ದೇವರುಗಳು ಫುಲ್ ಖುಷ್. ಯಾವ ಮಟ್ಟಿಗೆ ಅಂದರೆ ಆ ಮ್ಯೂಸಿಕ್ಕು, ಶಿವಣ್ಣನ ಕಡಕ್ ಲುಕ್ಕು, ಕಣ್ಣೋಟದಲ್ಲೇ ಕಿಲ್ಲಿಂಗು. ಅಷ್ಟಕ್ಕೂ ಭೈರತಿ ರಣಗಲ್ ಸಿನಿಮಾ ಯಾಕೆ ನೋಡಬೇಕು? ಅದರಲ್ಲಿ ಅಂಥದ್ದೇನಿದೆ? 100 ಕೋಟಿ ಬಜೆಟ್ ಇಲ್ಲ, ಬಾಲಿವುಡ್ ಹಾಲಿವುಡ್ ಹವಾ ಇಲ್ಲ, ಫ್ಯಾಂಟಸಿ ಅಂತೆ, VFX ಅಂತೆ, ಏನೇನೂ ಇಲ್ಲ. ನಿಜ ಹೇಳ್ತೀನಿ, ಭೈರತಿ ರಣಗಲ್ ಪಕ್ಕಾ ಸ್ಯಾಂಡಲ್ವುಡ್ ಸ್ಟೈಲ್, ಆದರೆ ಅದರ ಹವಾ ಲೆವೆಲ್ ಇಂಟರ್ನ್ಯಾಷನಲ್. ಶಿವಣ್ಣ ಸಿನಿಮಾ ರಿವೀಲ್ ಮಾಡಬೇಕು ಅಂದ್ರೆ ಎರಡೆರಡು ಸಲ ನೋಡಬೇಕು. ಅದರಲ್ಲೂ ಭೈರತಿ ರಣಗಲ್ ಬೇರೆನೇ ಲೆವೆಲ್. ಶಿವಣ್ಣನ ಆಕ್ಟಿಂಗು, ಫೈಟಿಂಗು, ಕಣ್ಣಿನ ಕ್ಲೋಸ್ ಅಪ್ ಸೀನ್ಗಳು, ಕಣ್ರೆಪ್ಪೆ ಮುಚ್ಚೋಕು ಯೋಚನೆ ಮಾಡಬೇಕು. ಆ ಲೆವೆಲ್ ನಲ್ಲಿ ನಡ್ಸೋಕೆ ಇನ್ನೊಬ್ಬರಿಗೆ ಸಾಧ್ಯ ಇಲ್ಲ ಅನ್ಸುತ್ತೆ. ಹ್ಯಾಟ್ರಿಕ್ ಹೀರೋಗೆ 63 ವರ್ಷ ವಯಸ್ಸು ಅಂದ್ರೆ ಯಾರು ನಂಬಲ್ಲ. 36ರ ಹುಡುಗ ನಾಚ್ಕೋಬೇಕು ಅಂತ ಎನರ್ಜಿ ಶಿವಣ್ಣದು. ಸಿನಿಮಾ ರಿವೀಲ್ ಅಂತ ಕತೆ ಹೇಳಲ್ಲ, ಆದ್ರೆ ನೀವೆಲ್ಲ ಆ ಸಿನಿಮಾ ನೋಡ್ಲೇಬೇಕು ಅಂತ ಒಂದಿಷ್ಟು ಮಾತಾಡ್ತೀನಿ. ಜೈಲಲ್ಲಿ ಓದಿ ವಕೀಲನಾಗೋ ಭೈರತಿ ಡಾನ್ ಯಾಕಾದ? ಈ ಒನ್ಲೈನ್ ಸುತ್ತೋ ಕತೆನೇ ರಣಗಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವಣ್ಣನ ಮಫ್ತಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸೆನ್ಸೇಷನ್. ಆ ಚಿತ್ರದ ಕ್ಯಾರೆಕ್ಟರೇ ಭೈರತಿ ರಣಗಲ್ಲ. ಇದೇ ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ಪ್ರಿಕ್ವೆಲ್. ಜನಕ್ಕೋಸ್ಕರ ಪ್ರಾಣ ಕೊಡ್ತೀನಿ, ಜನರ ತಂಟೆಗೆ ಬಂದರೆ ಪ್ರಾಣ ತೆಗಿತೀನಿ, ಇದೇ ಭೈರತಿ ರಣಗಲ್ ಶಪಥ. ಇದರ ನಡುವೆ ಅಣ್ಣ ತಂಗಿ ಸೆಂಟಿಮೆಂಟ್ ಇದೆ, ಸಂಬಂಧಗಳ ಸೀರಿಯಸ್ನೆಸ್ ಇದೆ, ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ಸಿಡಿದೇಳೋ ಮಾಸ್ ಸನ್ನಿವೇಶ ಕೂಡ ಇದೆ. ಚಿತ್ರದ ಆಕ್ಷನ್ ಬಗ್ಗೆ ಹೇಳೋ ಹಾಗೇನೇ ಇಲ್ಲ. ಸಿನಿಮಾ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೂ ಆ ಮ್ಯೂಸಿಕ್ ಕಿವಿಯಲ್ಲಿ ಕೇಳ್ತಾನೇ ಇರುತ್ತೆ. ನರ್ತನ್ ಅವರ ನಿರ್ದೇಶನ, ಸಂಭಾಷಣೆ, ವಿಲನ್ ರಾಹುಲ್ ಬೋಸ್ ಹಾಗೂ ಹಿರಿಯ ನಟ ಅವಿನಾಶ್, ನಾಯಕಿ ರುಕ್ಮಿಣಿ ವಸಂತ, ಕ್ಯಾಮ್ರಾ, ಆರ್ಟ್ ವರ್ಕ್ ಎಲ್ಲವೂ ಸೂಪರ್. ತಮ್ಮ ಜವಾಬ್ದಾರಿಗಳನ್ನು ಎಲ್ಲರೂ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ರೈಟ್ ಟೈಮ್ಗೆ ರಣಗಲ್ ತಯಾರಾಗಿದೆ. ಈ ಸಿನಿಮಾ ಎಷ್ಟು ಸೀರಿಯಸ್ ಆಗಿದೆ ಅಂದ್ರೆ ಕಾಮಿಡಿಗೆ ಜಾಗ ಇಲ್ಲ. ಎಮೋಷನಲ್ ಸೀನ್ಗಳು ಪ್ರೇಕ್ಷಕನ ಹೃದಯಕ್ಕೆ ನಾಟುತ್ತೆ. ಹೆಂಗೆ ಮಹೇಂದ್ರ ಸಿಂಗ್ ಧೋನಿ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಸ್ಲೋ ಆಗಿ ಆಡಿ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ 6 ಹೊಡಿತಾನೋ, ಹಾಗೆ ಸಿನಿಮಾ ಮುಗಿಯೋದೇ ಗೊತ್ತಾಗಲ್ಲ. ಶಿವಣ್ಣ ಲಾಂಗ್ ಹಿಡಿದಾಗ ಪ್ರೇಕ್ಷಕರ ಮೈಯಲ್ಲಿ ಗೂಸ್ ಬಾಂಬ್ಸ್ ಬರೋದನ್ನ ಯಾರು ತಡೆಯೋಕ್ಕಾಗಲ್ಲ. ಥಿಯೇಟರ್ ನಲ್ಲಿ ಶಿವಣ್ಣನ ಡೈಲಾಗ್ ಗಿಂತ ಶಿಳ್ಳೆ ಸದ್ದೆ ಜಾಸ್ತಿ ಕೇಳಿಸುತ್ತೆ. ಜನರಿಗೋಸ್ಕರ ನಾನು ಯಾರನ್ನ ಬೇಕಾದ್ರೂ ಕಳ್ಕೊತೀನಿ, ಆದ್ರೆ ಜನರನ್ನೇ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಕೊನೆಯದಾಗಿ ಏನಪ್ಪಾ ಹೇಳೋದಂದ್ರೆ, ಜನ ಕನ್ನಡ ಸಿನಿಮಾ ನೋಡಕ್ಕೆ ಥಿಯೇಟರ್ಗೆ ಬರಲ್ಲ ಅನ್ನೋದನ್ನ ಭೈರತಿ ರಣಗಲ್ ಸುಳ್ಳು ಮಾಡುತ್ತೆ. ಶಿವಣ್ಣನ ಒಂದೊಂದು ಆಕ್ಷನ್ ನಿರ್ಮಾಪಕರಿಗೆ ಒಳ್ಳೆ ಕಲೆಕ್ಷನ್. 20 ಕೋಟಿ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. ಮೊದಲ ದಿನಾನೇ 25% ಕಲೆಕ್ಷನ್ ಆಗಿದೆ ಅಂತೆ. ಅಲ್ಲಿಗೆ 4 ದಿನಕ್ಕೆ ಹಾಕಿರೋ ಬಂಡವಾಳ ವಸೂಲ. ಟೋಟಲಿ ಭೈರತಿ ರಣಗಲ್ ಒಂದು ಸಿನಿಮಾ ಅನ್ಸೋದಿಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್ ಆಗಿ ಕಾಡುತ್ತೆ. ಥಿಯೇಟರ್ನಿಂದ ಹೊರ ಬಂದರೂ ಆ ಎಕ್ಸ್ಪೀರಿಯನ್ಸ್ ನಿಮ್ಮ ಮನೆವರೆಗೂ ಹಿಂಬಾಲಿಸುತ್ತೆ. ಇನ್ಯಾಕ್ ತಡ, ಭೈರತಿ ರಣಗಲ್ ಟಿಕೆಟ್ ತಗೊಳ್ಳಿ, ಕುಟುಂಬ ಸಮೇತರಾಗಿ ಭೈರತಿ ರಣಗಲ್ ಸಿನಿಮಾ ನೋಡಿ, ಕನ್ನಡ ಸಿನಿಮಾವನ್ನು ಬೆಳೆಸಿ. ಇದಾಗಿತ್ತು ಭೈರತಿ ರಣಗಲ್ ಟಾಪ್ ನಾಚ್ ರಿವ್ಯೂ. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.